ಶಂಕರ ಜಯಂತಿಯ ಬಗ್ಗೆ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟು ನಮ್ಮ ಶಂಕರ ಮಠದಲ್ಲಿಯೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸರ್ಕಾರ ಜಿಲ್ಲಾಡಳಿತ ಮುಂದೆ ಬಂದಿದ್ದು ಅತ್ಯಂತ ಸ್ವಾಗತ. ಸುಪ್ರತೀತ್ ಭಟ್ ಸಾಹೇಬ್ ಪೌರೋಹಿತರು ನೀರುಗಾಣ ಸಿದ್ದಾಪುರ ಪ್ರಕರಣ ಅವರ ಪಾಲ್ಗೊಳ್ಳುವ ಶಾಸ್ತ್ರ ನಮಸ್ಕಾರ ಹಾಕಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಅಂತ ಕೃಷ್ಣಮೂರ್ತಿ ಸರ್ ಅವ್ರಿಗೂ, ಇನ್ನೊಬ್ಬ ಹಿರಿಯರು ಸಹೋದರ ಅಂತ ಪ್ರಾಣೇಶ್ ಕುಲಕರ್ಣಿ ಸಾಹೇಬರಿಗೂ, ನಮ್ಮ ದಂಡಪ್ಪಣ್ಣವ್ರಿಗೂ ಮತ್ತು ಸರ್ಕಾರದ ವತಿಯಿಂದ ಬಂದಂಥ ಪರಶುರಾಮ್ ಅವ್ರಿಗೂ, ರಾಜು ಅವ್ರಿಗೂ, ನಮ್ಮ ಸಮಾಜದ ಬಂದಿದ್ದಾರೆ, ಎಲ್ಲವೂ ಆಗಿದೆ. ಆದರೆ ನಮಗೆ ಯಾವ ರೀತಿ ತೊಂದರೆ ಆಗದಂಗೆ ಇವತ್ತು ಇವ್ರ ಮುಂದೆ ನಮ್ಮನ್ನು ನಿಲ್ಸಿದ್ದಾರೆ, ನಿಮ್ಮಿಂದ ನಮ್ಮನ್ನು ನಿಲ್ಸಿದ್ದಾರೆ ಅಂದ್ರೆ ಎಲ್ಲ ತಾಯಂದಿರು ಸಹೋದರರ ಭಿಕ್ಷೆ ಅಂತ ಹೇಳ್ತೀನಿ ನಾನು. ಆ ಭಿಕ್ಷೆ ಕೊಟ್ಟಂತ ಎಲ್ಲ ಈ ಸಮಾಜಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ಮತ್ತು ವಿಶೇಷವಾಗಿ ಸಮಾಜದ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಈಗಾಗಲೇ ಮಾಡಿದ್ದೇವೆ. ರಾಘವೇಂದ್ರ ಸ್ವಾಮಿ ಮಠ ಆಗಿರ್ಬೋದು, ಕೃಷ್ಣಗುಡಿ ಆಗಿರ್ಬೋದು, ಗಾಯತ್ರಿ ಭವನಕ್ಕೂ ಈಗಾಗಲೇ ಬಹುಶಃ ಒಂದು ಫ್ಲೋರ್ ಮುಗಿದಿದೆ. ಬೇಡುತ್ತಾ ಅವರ ಅನುಗ್ರಹವನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಈ ಒಂದು ಕ್ಷೇತ್ರದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಹೊಂದಿ ಈಶ್ವರ, ಶಾರದೆ ಹಾಗೂ ಆಚಾರ್ಯ ಭಗವತ್ಪಾದರು ಅವರಿಂದ ಆಶೀರ್ವಾದವನ್ನ ಬೇಡುತ್ತಾ ಇಂದಿನ ಉಪನ್ಯಾಸವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ನನಗೆ ಈ ರಾಯಚೂರಿನಲ್ಲಿ ಜನರ ನೋಡಿದರೆ ನನಗೆ ಒಂದು ವಿಶೇಷತೆ ಅನ್ನಿಸ್ತು. ಶಂಕರಾಚಾರ್ಯರ ಭಾವಚಿತ್ರವನ್ನೇ